ಓಂ ಶಾಂತಿ. ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ. ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ. ನೀವು ಆಳವಾಗಿ ಉಸಿರೆಳೆಯುತ್ತೀರಿ, ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ. ಮತ್ತೊಮ್ಮೆ ಆಳವಾಗಿ ಉಸಿರೆಳೆಯಿರಿ. ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ. ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ನಿಮ್ಮ ದೇಹವು ತಂಪಾಗುತ್ತಿರುವಂತೆ, ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ. ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ. ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ. ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ. ಅದು ನಿಮ್ಮ ಆತ್ಮ, ಸೂಕ್ಷ್ಮ, ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು. ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ. ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ. ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ, ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ. ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ. ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ. ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ. ದೃಶ್ಯೀಕರಿಸಿ. ಸುತ್ತಲೂ ಹಸಿರಿನಿಂದ ಕೂಡಿದ ಸುಂದರ ಸ್ಥಳದಲ್ಲಿ ನಿಂತಿರುವುದನ್ನು ನೀವು ದೃಶ್ಯೀಕರಿಸಿ. ಆಕಾಶವು ನೀಲಿ ಮತ್ತು ಪ್ರಕಾಶಮಾನವಾಗಿದೆ. ನೀವು ರೆಕ್ಕೆಗಳನ್ನು ಹೊಂದಿರುವ ದೇವತೆಯಂತೆ ತುಂಬಾ ಹಗುರವಾಗಿರುವಂತೆ ಭಾವಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ನೆಲದಿಂದ ನಿಧಾನವಾಗಿ ಮೇಲೇರಲು ಪ್ರಾರಂಭಿಸುತ್ತೀರಿ. ನೀವು ಎತ್ತರಕ್ಕೆ ಹಾರುತ್ತೀರಿ. ನೀವು ಮೋಡಗಳ ಮೇಲೆ ಏರುತ್ತಿದ್ದಂತೆ ಗಾಳಿಯು ಸ್ಪಷ್ಟವಾಗುತ್ತದೆ. ನೀವು ಕಾಣದ ಪ್ರೀತಿಯ ಶಕ್ತಿಯಿಂದ ಬೆಂಬಲಿತವಾಗಿ ಸಂಪೂರ್ಣವಾಗಿ ಸುರಕ್ಷಿತ ಭಾವನೆ ಹೊಂದುತ್ತೀರಿ. ನಿಮ್ಮ ಮುಂದೆ ತೇಲುವ ದ್ವೀಪ ಕಾಣಿಸಿಕೊಳ್ಳುತ್ತದೆ. ಆಕಾಶದಲ್ಲಿ ತೂಗಾಡುತ್ತಿರುವ ಸುಂದರವಾದ ದೈವಿಕ ಉದ್ಯಾನ. ನೀವು ಅದರ ಕಡೆಗೆ ಸಲೀಸಾಗಿ ಜಾರುತ್ತೀರಿ. ಹೊಳೆಯುವ ಬಿಳಿ ಕಲ್ಲುಗಳಿಂದ ಮಾಡಿದ ಹಾದಿಯಲ್ಲಿ ಮೃದುವಾಗಿ ಇಳಿಯುತ್ತೀರಿ. ಹತ್ತಿರದಲ್ಲಿ ನೀರಿನ ಸೌಮ್ಯ ಶಬ್ದವನ್ನು ನೀವು ಕೇಳುತ್ತೀರಿ. ಜಲಪಾತದ ಶಬ್ದವು ನಿಮ್ಮ ಹೃದಯವನ್ನು ಶಾಂತಗೊಳಿಸುತ್ತದೆ. ನೀವು ಧ್ವನಿಯನ್ನು ಅನುಸರಿಸುತ್ತೀರಿ. ಅಲ್ಲಿ ಅದು ಹೂ ಬಿಡುವ ಮರಗಳ ನಡುವೆ ನೆಲೆಸಿದೆ. ಪ್ರಕಾಶಮಾನವಾದ ಬಂಡೆಗಳ ಕೆಳಗೆ ಬೀಳುವ ಸ್ಫಟಿಕೋಸ್ಪಷ್ಟ ಜಲಪಾತ. ಸೂರ್ಯನ ಬೆಳಕಿನಲ್ಲಿ ಜಲಪಾತದ ನೀರು ಮಳೆಬಿಲ್ಲಿನ ಬಣ್ಣಗಳಲ್ಲಿ ಹೊಳೆಯುತ್ತದೆ. ನೀವು ಸ್ವಲ್ಪ ಸಮಯದವರೆಗೆ ಅದರ ಬಳಿ ಕುಳಿತುಕೊಳ್ಳುತ್ತೀರಿ ಮತ್ತು ಜಲಪಾತದ ಲಯಬದ್ಧ ಶಬ್ದವನ್ನು ಆಲಿಸಿ. ಜಲಪಾತದ ಶಬ್ದವು ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಲಿ. ಅದರ ತಂಪಾದ ಮಂಜು ನಿಮ್ಮ ಚರ್ಮವನ್ನು ಸ್ಪರ್ಶಿಸುವಂತೆ ಅನುಭವಿಸಿ. ಇದು ಬಾಬಾ ಅವರ ಪ್ರೀತಿಯಂತೆ ಭಾಸವಾಗುತ್ತದೆ. ಮಂಜು ತಾಜಾ, ಗುಣಪಡಿಸುವ ಮತ್ತು ಸೌಮ್ಯವೆನಿಸುತ್ತದೆ. ಈಗ ನೀವು ಸುತ್ತಲೂ ನೋಡುತ್ತೀರಿ. ಈ ಸ್ವರ್ಗೀಯ ಉದ್ಯಾನದ ಮಧ್ಯದಲ್ಲಿ ನೀವು ಬಿಳಿ ಆಶ್ರಮವನ್ನು ನೋಡುತ್ತೀರಿ. ನೀವು ಆ ಆಶ್ರಮದ ಕಡೆಗೆ ಹೋಗುತ್ತೀರಿ. ನೀವು ಒಳಗೆ ಹೆಜ್ಜೆ ಹಾಕುತ್ತಿದ್ದಂತೆ ಸುತ್ತಲೂ ಪವಿತ್ರ ಮೌನವನ್ನು ಅನುಭವಿಸುತ್ತೀರಿ.
ಮತ್ತು ಆ ಮೌನದಲ್ಲಿ ನೀವು ಶಿವಬಾಬಾರನ್ನು ನೋಡುತ್ತೀರಿ. ಪ್ರಕಾಶಮಾನವಾಗಿ ಹೊಳೆಯುವ ಅದ್ಭುತ, ಪ್ರಕಾಶಮಾನವಾದ ಬೆಳಕಿನ ಬಿಂದು. ಅವರು ಚಿನ್ನದ ಬೆಳಕಿನಿಂದ ಹೊಳೆಯುತ್ತಾರೆ. ತುಂಬಾ ಸೂಕ್ಷ್ಮ ಮತ್ತು ಶಕ್ತಿಶಾಲಿ. ಬಾಬಾ ತನ್ನ ಪ್ರೀತಿಯ ಮಗುವಿಗಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದ ತಂದೆಯಂತೆ ನಿಮ್ಮನ್ನು ನೋಡುತ್ತಾರೆ. ನೀವು ಹೋಗಿ ಮಗುವಿನಂತೆ ಅವರ ಹತ್ತಿರ ಕುಳಿತುಕೊಳ್ಳಿ. ಬಾಬಾ ಅವರಿಂದ ನಿಮಗೆ ಸೌಮ್ಯವಾದ ಬೆಳಕಿನ ಪ್ರವಾಹ ಹರಿಯುತ್ತದೆ. ಬೆಳಕು ನಿಮ್ಮ ಮನಸ್ಸು, ನಿಮ್ಮ ಹೃದಯ ಮತ್ತು ನಿಮ್ಮ ಆತ್ಮವನ್ನು ಪ್ರವೇಶಿಸುತ್ತದೆ. ಈ ಮೌನ ಸಭೆಯಲ್ಲಿ ನಿಮ್ಮ ಎಲ್ಲ ಆಂತರಿಕ ನೋವು ಕರಗುತ್ತದೆ. ಬಾಬಾ ನಿಮ್ಮನ್ನು ಪ್ರೀತಿಸುತ್ತಾರೆ. ಬಾಬಾ ಈಗ ಮೃದುವಾಗಿ ನಿಮ್ಮ ಕಡೆಗೆ ತಮ್ಮ ಕೈಯನ್ನು ಚಾಚುತ್ತಾರೆ. ನೀವು ಎದ್ದು ಒಟ್ಟಿಗೆ ನಡೆಯಲು ಪ್ರಾರಂಭಿಸುತ್ತೀರಿ. ಉದ್ಯಾನವು ಪರ್ವತವನ್ನು ಹತ್ತುವ ಕಿರಿದಾದ ಹಾದಿಗೆ ಕರೆದೊಯ್ಯುತ್ತದೆ. ನಿಮ್ಮ ಪಾದಗಳ ಕೆಳಗೆ ಕಲ್ಲುಗಳು ಹೊಳೆಯುತ್ತವೆ. ಇವೆರಡೂ ಬದಿಗಳಲ್ಲಿ ಹೂವುಗಳು ಅರಳುತ್ತವೆ. ಪಕ್ಷಿಗಳು ಸುಮಧುರವಾಗಿ ಹಾಡುತ್ತವೆ. ನೀವು ಮತ್ತು ಬಾಬಾ ನಿಧಾನವಾಗಿ ನಡೆಯುತ್ತೀರಿ. ನೀವು ಏರುತ್ತಿದ್ದಂತೆ ಗಾಳಿಯು ಶುದ್ಧವಾಗುತ್ತದೆ. ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ. ನೀವು ನಿಮ್ಮ ಸತ್ಯಕ್ಕೆ ತುಂಬಾ ಹತ್ತಿರವಾಗುತ್ತೀರಿ. ನೀವು ಪರ್ವತದ ಶಿಖರವನ್ನು ತಲುಪುತ್ತೀರಿ. ಶಿಖರವು ಸಂಪೂರ್ಣ ನಿಶ್ಚಲತೆಯ ಸ್ಥಳವಾಗಿದೆ. ಬಾಬಾರ ಪಕ್ಕದಲ್ಲಿ ನಿಂತು ನೀವು ಈ ಶಕ್ತಿಯನ್ನು ಹೀರಿಕೊಳ್ಳುತ್ತೀರಿ. ನೀವು ಪರಮಾತ್ಮನ ಮಗು. ಪರಮಾತ್ಮನು ನಿಮ್ಮ ಮಾರ್ಗದರ್ಶಿ. ನೀವು ಸುತ್ತಲೂ ನೋಡಿದಾಗ ಪರ್ವತಗಳು ಪ್ರಶಾಂತವಾಗಿರುತ್ತವೆ. ನೀವು ಬಾಬಾರನ್ನು ನೋಡಿದಾಗ ಅವರು ನಗುತ್ತಾ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ಸಂಪೂರ್ಣ ನಿರಾಳತೆಯನ್ನು ಅನುಭವಿಸುತ್ತೀರಿ. ಈಗ ನೀವು ಪರ್ವತದಿಂದ ದ್ವೀಪದಲ್ಲಿರುವ ಉದ್ಯಾನದ ಕಡೆಗೆ ಇಳಿಯಲು ಪ್ರಾರಂಭಿಸುತ್ತೀರಿ. ಬಾಬಾ ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತಾ ನಿಮ್ಮೊಂದಿಗಿರುತ್ತಾರೆ. ಈ ಅನುಭವಕ್ಕಾಗಿ ನೀವು ಬಾಬಾಗೆ ತುಂಬಾ ಕೃತಜ್ಞರಾಗಿರುತ್ತೀರಿ ಮತ್ತು ನೀವು ಹೋಗಿ ಮಗುವಿನಂತೆ ಅವರ ಮಡಿಲಲ್ಲಿ ಮಲಗುತ್ತೀರಿ. ಬಾಬಾ ನಿಮ್ಮನ್ನು ತಂದೆಯಂತೆ ಅಪ್ಪಿಕೊಳ್ಳುತ್ತಾರೆ. ಬಾಬಾ ನಿಮ್ಮನ್ನು ಅವರ ಮಡಿಲಲ್ಲಿ ಮಲಗಿಸುತ್ತಾರೆ. ನಿಮ್ಮ ಎಲ್ಲ ಚಿಂತೆಗಳು ಮತ್ತು ಹೊರೆಗಳನ್ನು ನೀವು ಬಿಡುಗಡೆ ಮಾಡುತ್ತಿದ್ದೀರಿ ಎಂದು ನೀವು ಭಾವಿಸುತ್ತೀರಿ. ನೀವು ಬಾಬಾರ ಮಡಿಲಲ್ಲಿ ನಿರಾಳವಾಗಿ ಮಲಗುತ್ತೀರಿ. ನೀವು ಎಚ್ಚರವಾದ ನಂತರ ಬಾಬಾರ ಶಕ್ತಿಯಿಂದ ನೀವು ಪುನರುಜ್ಜೀವನಗೊಂಡಿದ್ದೀರಿ ಎಂದು ನೀವು ಭಾವಿಸುತ್ತೀರಿ. ನೀವು ದ್ವೀಪದಿಂದ ಚಿನ್ನದ ರೆಕ್ಕೆಗಳನ್ನು ಹೊಂದಿರುವ ದೇವತೆಯಂತೆ ಮತ್ತೆ ಹಾರಲು ಪ್ರಾರಂಭಿಸುತ್ತೀರಿ. ನೀವು ಕೆಳಗೆ ನೋಡಿದಾಗ ನೀವು ದ್ವೀಪ ಮತ್ತು ಉದ್ಯಾನದಿಂದ ದೂರ ಹೋಗುತ್ತಿರುವುದನ್ನು ನೋಡುತ್ತೀರಿ. ನೀವು ನಿಧಾನವಾಗಿ ಮೋಡಗಳಲ್ಲಿ ಹಾರಿಹೋಗುತ್ತೀರಿ ಮತ್ತು ನಂತರ ನೀವು ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದ ಸ್ಥಳಕ್ಕೆ ನಿಧಾನವಾಗಿ ಇಳಿಯಲು ಪ್ರಾರಂಭಿಸುತ್ತೀರಿ. ನೀವು ಬಾಬಾರ ಶಾಂತತೆ ಮತ್ತು ಪರಿಶುದ್ಧತೆಯನ್ನು ನಿಮ್ಮೊಂದಿಗೆ ಮರಳಿ ತಂದಿದ್ದೀರಿ. ಈಗ ಆತ್ಮ ಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ. ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ. ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ. ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ. ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ. ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು. ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ. ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು.
ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ. ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ. ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ. ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ. ಮೇಲಿನಿಂದ ಇಳಿಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ. ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ, ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ. ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ. ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ. ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ. ನಿಮ್ಮ ಹೃದಯವು ಹಗುರವಾಗಿರುತ್ತದೆ. ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ. ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ. ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ. ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ. ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ. ಇತರರಿಗೆ ಶಾಂತಿ, ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ. ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ. ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ. ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ. ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ. ನಿಮ್ಮ ದೇಹದಲ್ಲಿನ ನೋವು, ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ. ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ. ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ. ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ. ನೀವು ಸುರಕ್ಷಿತರು, ಪ್ರೀತಿಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ. ದೀರ್ಘ, ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ. ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ, ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ. ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ. ನಿಶ್ಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು, ಆತ್ಮಲೋಕಕ್ಕೆ, ಪ್ರಕಾಶದ ದೇಶಕ್ಕೆ, ಶಿವ ತಂದೆಯ ಮನೆಯತ್ತ. ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ. ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು. ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ. ಆತ್ಮ ಶಕ್ತಿಯಿಂದ, ಶುದ್ಧತೆಯಿಂದ, ಶಾಂತತೆಯಿಂದ ತುಂಬುತ್ತಿದೆ. ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ. ಶುದ್ಧೀಕರಣ, ಗುಣಪಡಿಸುವುದು, ನಿಮ್ಮನ್ನು ನವೀಕರಿಸುವುದು. ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ. ನಿಮ್ಮ ಆತ್ಮವು ಹಗುರವಾಗುತ್ತದೆ, ಪ್ರಕಾಶಮಾನವಾಗಿದೆ, ದೈವಿಕ ಶಕ್ತಿಯಿಂದ ತುಂಬಿದೆ. ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ.
ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ. ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ. ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ. ದುಃಖಿತರಿಗೆ, ದುರ್ಬಲರಿಗೆ, ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ. ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ. ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ. ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ. ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ. ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ. ಶಾಂತ, ಸ್ಥಿರ, ನವೀಕೃತ. ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ. ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ. ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ. ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ. ಮತ್ತೊಂದು ನಿಧಾನ, ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಶಾಂತತೆಯ ನಿಟ್ಟುಸಿರಿನೊಂದಿಗೆ ಉಸಿರಾಡಿ. ಈ ಶಾಂತತೆಯನ್ನು, ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ. ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ. ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಈ ಧ್ಯಾನದ ಶಾಂತಿ, ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ. ಓಂ ಶಾಂತಿ.